1985 ಬೆಂಗಳೂರು. ಬೆಂಗಳೂರಿನ ಪ್ರತಿಷ್ಠಿತ ಪ್ರದೇಶವೊಂದರಲ್ಲಿ ಅಂದಿನ ಕಾಲದಲ್ಲಿ ಇದ್ದ ಒಂದು ದೊಡ್ಡ ಬಂಗಲೆ ಅದು. ಹೊರಗಡೆಯಿಂದ ಎಷ್ಟು ಸುಂದರವಾಗಿ ಕಂಡ್ರು ಆ ಬಂಗಲೆಯ ಗೋಡೆಗಳ ಹಿಂದೆ ಅಡಗಿರೋ ರಹಸ್ಯ ಯಾರು ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ಒಂದು ಕಾಲ್ಪನಿಕ ಕತೆ ಅಲ್ಲ, ಅಂದಿನ ಕಾಲದಲ್ಲೇ ಬೆಂಗಳೂರನ್ನ ನಡಗಿಸಿದ ಒಂದು ನೈಜ ಘಟನೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಯಶ್. ನಾನಂತೂ ಯಾವಾಗ್ಲೂ ನೀವು ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಈ ವಿಡಿಯೋನ ನೋಡ್ತಿರೋರು ಯಾರಾದ್ರೂ ನಮ್ಮ ಚಾನಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ. ಯಾಕಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡಷ್ಟು. ಸರಿ, ವಿಷಯಕ್ಕೆ ಬರೋಣ. ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇರೋದು ಒಂದು ಮಿಸ್ಟ್ರಿ ಲವ್ ಸ್ಟೋರಿ. ಮಿಸ್ಟ್ರಿ ಅಂದ್ರೆ ಅಂತಿಂತ ಮಿಸ್ಟ್ರಿ ಅಲ್ಲ. ಲವ್ ಮಾಡಿ ಮದುವೆ ಆಗಿ ಒಬ್ಬರನ್ನ ಒಬ್ರು ಬಿಟ್ಟಿರೋಕ್ ಆಗದೆ ಇರೋಷ್ಟು ಪ್ರೀತಿ ಮಾಡ್ತಾ ಇರೋ ಒಂದು ಜೋಡಿ. ಅವರು ಒಬ್ರಿಗೊಬ್ರು ಹೇಗ್ ಸಹಾಯ ಮಾಡ್ಕೊಳ್ತಾರೆ, ಅವರು ಪಟ್ಟಂತಹ ಪಾಡುಗಳೇನು, ಇದನ್ನೆಲ್ಲ ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗೆ ಒಂದಂತೂ ನಿಜ ಸ್ನೇಹಿತರೆ, ಈ ವಿಡಿಯೋನ ನೀವು ನೋಡ್ತಾ ನೋಡ್ತಾ ನಿಮ್ಮ ಕಣ್ಣುಗಳಲ್ಲಿ ನೀರು ಬರೋದಷ್ಟೇ ಅಲ್ಲ, ಈಗೂ ನಡೆಯುತ್ತಾ ಅಂತ ನಿಮಗೆ ಖಂಡಿತವಾಗ್ಲೂ ಆಶ್ಚರ್ಯವಾಗುತ್ತೆ. ಹಾಗೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಇನ್ನೂ ಒಂದು ಪ್ರಶ್ನೆ ಮೂಡುತ್ತೆ, ಇದು ಕೇವಲ ಕಾಲ್ಪನಿಕವೋ ಅಥವಾ ನಿಜವೋ ಅನ್ನೋ ಭ್ರಮೆಗೆ ನೀವು ಖಂಡಿತವಾಗ್ಲೂ ಒಳಗಾಗ್ತೀರ. ಆದ್ರೆ ನಾನು ಸತ್ಯ ಹೇಳ್ತಿದ್ದೀನಿ ಸ್ನೇಹಿತರೆ, ಇದು ನಿಜವಾಗ್ಲೂ ನಡೆದಿರೋ ಘಟನೆ ಅಂತೆ. ಇದನ್ನ ನಾನು ಕೇಳಿದ್ದೀನಿ. ಹಾಗಾದ್ರೆ ಆ ಕತೆ ಏನು, ಬನ್ನಿ ನೋಡೋಣ. ಅದೊಂದು ಪ್ರೀತಿಸಿ ಮದುವೆಯಾದ ಜೋಡಿ. ಕೋಟ್ಯಾಧಿಪತಿಗಳಾಗಿದ್ರು, ಮನೆಯವರ ಎಲ್ಲಾ ವಿರೋಧಗಳನ್ನ ಲೆಕ್ಕಿಸದೆ ಎಲ್ಲಾ ಕಟ್ಟುಪಾಡುಗಳನ್ನ ಪ್ರೀತಿಗಾಗಿ ಬಿಟ್ಟು ಬಂದವರು. ತಮ್ಮದೇ ಆದ ಒಂದು ಪ್ರೇಮ ಲೋಕವನ್ನ ಕಟ್ಟಿಕೊಂಡು ಸುಂದರವಾಗಿ ಜೀವನ ನಡೆಸ್ತಿದ್ರು. ಆದ್ರೆ ವಿಧಿ ಆಟನೇ ಬೇರೆ ಇತ್ತು. ಮದುವೆಯಾಗಿ 3 ವರ್ಷ ಕಳೆದಿದ್ರು ಅವರ ಮನೆಯಲ್ಲಿ ಮಗುವಿನ ನಗು ಕೇಳಿಸಿರ್ಲಿಲ್ಲ. ಇದೊಂದೇ ಆ ದಂಪತಿಗಳಿಗಿದ್ದ ಏಕೈಕ ಕೊರಗು. ಆದ್ರೆ ಅವರ ಪ್ರೀತಿ ಮುಂದೆ ಈ ಕೊರಗು ಸಪ್ಪೆಯಾಗಿತ್ತು. ಅವರ ಜೀವನ ಬಹಳ ಸುಂದರವಾಗಿ ಸಾಗ್ತಿತ್ತು. ಆದ್ರೆ ಒಂದು ದಿನ ಗಂಡ ಬಿಸ್ನೆಸ್ ಮೇಲೆ ಮುಂಬೈಗೆ ಹೊರಡಲು ಸಿದ್ಧನಾಗ್ತಾನೆ. ಹೆಂಡತಿಯ ಬಳಿ ಬೇಗ ಎಲ್ಲ ಕೆಲಸ ಮುಗಿಸಿ 2-3 ದಿನಗಳಲ್ಲಿ ವಾಪಸ್ ಬರ್ತೀನಿ ಪ್ರಿಯ, ಎಲ್ಲೂ ಹೋಗ್ಬೇಡ, ಹುಷಾರಾಗಿ ಮನೇಲೇ ಇರು ಅಂತ ಹೇಳಿ ಅವನು ಮುಂಬೈಗೆ ಹೊರಡ್ತಾನೆ. ಆದ್ರೆ 2-3 ದಿನ ಕಳೀತು, ಗಂಡ ಬರಲೇ ಇಲ್ಲ. 1 ವಾರ ಆದ್ರೂ ಅವನ ಸುಳಿವೇ ಇಲ್ಲ. ಇತ್ತ ಹೆಂಡತಿಯ ಮನಸ್ಸಿನಲ್ಲಿ ಆತಂಕದ ಕರಾಳ ಛಾಯೆ ಆವರಿಸತೊಡಗಿತು. ಗಂಟೆಗಳು ದಿನಗಳಾದವು. ಅವಳ ಕಣ್ಣೀರಿಗೆ ಕೊನೆಯೇ ಇಲ್ಲದಂತಾಯಿತು. ಅವಳು ಅವನನ್ನ ಸಂಪರ್ಕ ಮಾಡಲು ಎಲ್ಲ ತರಹದ ಪ್ರಯತ್ನಗಳನ್ನ ಮಾಡ್ತಾಳೆ. ಆದ್ರೆ ಆ ಕಾಲದಲ್ಲಿ ಈಗಿನ ತರ ಮೊಬೈಲ್ ಫೋನ್ಗಳು ಇರಲಿಲ್ಲ. ಜೊತೆಗೆ ಅವನು ಹೋಗಿದ್ದ ಜಾಗದಲ್ಲಿ ಇವಳಿಗೆ ಯಾರೂ ಕೂಡ ಪರಿಚಯ ಇರಲಿಲ್ಲ. ಹಾಗೆ ಇವನಿಗಿದ್ದ ಸ್ನೇಹಿತರ ಪರಿಚಯ ಕೂಡ ಅವಳಿಗೆ ಅಷ್ಟಾಗಿ ಇರಲಿಲ್ಲ. ಆದ್ರೆ ಅವರ ಜೀವನದಲ್ಲಿ ನಡೆದ ಅನಾಹುತಾನೇ ಬೇರೆ. ಈ ಮುದ್ದಾದ ಜೋಡಿಗಳು ಇಷ್ಟು ಖುಷಿಯಾಗಿ ಇರೋದು ಆ ದೇವರಿಗೂ ಕೂಡ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅವಳ ಗಂಡನಿಗೆ ಮುಂಬೈನಲ್ಲಿ ಆಕ್ಸಿಡೆಂಟ್ ಆಗಿ ಪ್ರಾಣ ಹೋಗೋ ಪರಿಸ್ಥಿತಿಗೆ ಬಂದು ನಿಂತಿರ್ತಾನೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋ ಅವನನ್ನ ಅಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಆತ ತನ್ನ ಜೊತೆ ಬಂದಿದ್ದ ಸ್ನೇಹಿತ ಶೇಖರ್ಗೆ ಒಂದು ಮಾತೇಳಿ ಪ್ರಾಣ ಬಿಡ್ತಾನೆ. ಆ ಮಾತು ಏನಂದ್ರೆ, ನಾನು ಬದುಕೋದಿಲ್ಲ ಶೇಖರ್, ಆದ್ರೆ ನನ್ನ ಸಾವಿನ ವಿಚಾರವನ್ನ ನನ್ನ ಹೆಂಡತಿಗೆ ತಿಳಿಸ್ಬೇಡ.
ನನ್ನ ಮೇಲಿರೋ ಅಪಾರ ಪ್ರೀತಿಯಿಂದ ಅವಳು ನನ್ನ ಅಗಲಿಕೆಯ ನೋವಿನಲ್ಲೇ ಪ್ರಾಣ ಬಿಟ್ಬಿಡ್ತಾಳೆ. ಆ ಥರ ಆಗೋದು ಬೇಡ ಅಂತ ಹೇಳಿ ಅವನು ಪ್ರಾಣ ಬಿಡ್ತಾನೆ. ಸ್ನೇಹಿತನ ಕೊನೆ ಆಸೆಯಂತೆ ಶೇಖರ್ ಈ ಕೈ ಸತ್ಯವನ್ನ ಮುಚ್ಚಿಡ್ತಾನೆ. ಇತ್ತ ಹೆಂಡತಿ ತನ್ನ ಗಂಡನ ನೆನಪಿನಲ್ಲೇ ಕಣ್ಣೀರು ಹಾಕುತ್ತಾ ದಿನಗಳನ್ನ ಸಾಗಿಸ್ತಿದ್ದಾಳೆ. ಅವಳು ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಿಕ್ಕೆ ಕೂಡ ಪ್ರಯತ್ನ ಪಡ್ತಾಳೆ. ಆದ್ರೆ ಅವರ ಮನೆಯ ಕೆಲಸದಾಳುಗಳು ಅವಳನ್ನ ತಡೀತಾರೆ. ಬೇಡ ಅಮ್ಮ, ಇಲ್ಲೇ ಎಲ್ಲೋ ಹೋಗಿರ್ಬೋದು, ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯೋಣ ಅಂತ ಅವರು ಹೇಳ್ತಾರೆ. ಹೀಗೆ 20 ದಿನಗಳು ಕಳೆದೋಯ್ತು. ಇತ್ತ ಶೇಖರ್ ಅವನ ಗೆಳೆಯ ಸತ್ತೋದ ವಿಚಾರವನ್ನ ತನ್ನ ಹೆಂಡತಿಗೆ ಹೇಳ್ತಾನೆ. ಅವಳು ಅವನ ಮಾತುಗಳನ್ನು ಕೇಳಿ ಗಾಬರಿಯಾಗಿ ಕೋಪದಿಂದ, ಅವರು ಸತ್ತೋಗಿ 20 ದಿನ ಆಗಿದೆ, ಇನ್ನೂ ಈ ವಿಷಯವನ್ನ ಅವರ ಮನೆಗೆ ತಿಳಿಸಿಲ್ವಲ್ಲ, ನಿಮಗೆ ಬುದ್ಧಿ ಇಲ್ವಾ ಅಂತ ಅವನಿಗೆ ಬೈತಾಳೆ. ಇದಕ್ಕೆ ಶೇಖರ್, ನಾನು ನನ್ನ ಗೆಳೆಯನಿಗೆ ಭಾಷೆ ಕೊಟ್ಟಿದ್ದೀನಿ, ಈ ವಿಷಯವನ್ನ ಅವರ ಮನೆಯವರಿಗೆ ತಿಳಿಸೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆದರೂ ಶೇಖರ್ನ ಹೆಂಡತಿ ಅವನಿಗೆ ಬೈತಾಳೆ. ಅವರೇನೋ ಹೋಗಿ ಮೇಲೆ ಸೇರ್ಕೊಂಡ್ರು. ಆದರೆ ಇರೋರಾದರೂ ಖುಷಿಯಾಗಿರೋದು ಬೇಡವಾ, ನಿನ್ನ ಗೆಳೆಯನ ಆತ್ಮಕ್ಕೆ ಶಾಂತಿ ಸಿಗೋದು ಬೇಡವಾ ಅಂತ ಬೈದು ಬಲವಂತದಿಂದ ಈ ವಿಷಯವನ್ನ ಅವರ ಮನೆಗೆ ತಿಳಿಸಲು ಕಳಿಸೋದಿಕ್ಕೆ ರೆಡಿ ಆಗ್ತಾಳೆ. ಈ ಮಾತುಗಳನ್ನು ಕೇಳಿದ ಶೇಖರ್ ಕೂಡ ಯೋಚನೆ ಮಾಡಿ ಈ ವಿಷಯವನ್ನ ತನ್ನ ಗೆಳೆಯನ ಹೆಂಡತಿಗೆ ತಿಳಿಸಲು ಸಿದ್ಧನಾಗ್ತಾನೆ. ಈ ಕತೆ ಕೇಳ್ತಾ ಕೇಳ್ತಾ ನಿಮ್ಮ ತಲೆಯಲ್ಲಿ ಏನು ಬಂದಿರ್ಬೋದು ಗೊತ್ತಾ? ಈಗ ಶೇಖರ್ ಹೋಗಿ ಅವಳಿಗೆ ಈ ವಿಷಯವನ್ನ ತಿಳಿಸ್ತಾನೆ. ಗಂಡ ಸತ್ತೋಗಿರೋ ವಿಷಯವನ್ನ ಕೇಳಿ ಅವನನ್ನ ಬಿಟ್ಟಿರೋಕ್ಕಾಗದೆ ಅವಳು ಕೂಡ ಪ್ರಾಣ ಬಿಡ್ತಾಳೆ. ಮೇಲೆ ಇಬ್ರು ಒಂದಾಗ್ತಾರೆ. ಇದೇ ಈ ಮಿಸ್ಟ್ರಿ ಲವ್ ಸ್ಟೋರಿ ಅಂತ ನೀವು ಗೆಸ್ ಮಾಡ್ತಿರ್ಬೋದು. ಆದರೆ ಇಲ್ಲಿರೋ ನಿಜವಾದ ಟ್ವಿಸ್ಟೇ ಬೇರೆ. ಆ ದೊಡ್ಡ ಬಂಗಲೆಯ ಗೇಟ್ ಮುಖಾಂತರ ಶೇಖರ್ ಒಳಗೆ ಬರ್ತಿದ್ದಾನೆ. ಅವನು ಒಳಗೆ ಕಾಲಿಟ್ಟ ತಕ್ಷಣ ದಿಢೀರನೆ ಅವನಿಗೆ ಒಂದು ಧ್ವನಿ ಕೇಳಿಸುತ್ತೆ. ಅವನು ಅಲ್ಲೇ ನಿಂತು ಆ ಧ್ವನಿಯನ್ನ ಕೇಳಿಸ್ಕೊತಾನೆ. ಆ ಧ್ವನಿ ಬೇರೆ ಯಾರದ್ದೋ ಅಲ್ಲ, ಅದು ಸತ್ತು ಹೋದ ಅವನ ಗೆಳೆಯನ ಧ್ವನಿ. ಶೇಖರ್ ಎಂಬ ಒಂದು ದೊಡ್ಡ ಕೂಗು ಅವನಿಗೆ ಕೇಳಿಸುತ್ತೆ. ಆ ಧ್ವನಿ, ದಯವಿಟ್ಟು ಈ ವಿಷಯವನ್ನ ಅವಳಿಗೆ ತಿಳಿಸ್ಬೇಡ, ಅವಳು ಈ ವಿಷಯ ಗೊತ್ತಾದ್ರೆ ನನ್ನ ಅಗಲಿಕೆಯ ಕೊರಗಿನಲ್ಲೇ ಅವಳು ಕೂಡ ಪ್ರಾಣ ಬಿಟ್ಬಿಡ್ತಾಳೆ. 2 ದಿನ ಸುಮ್ಮನಿರು, ಅಮಾವಾಸ್ಯೆ ದಿನ ನಾನೇ ಬಂದು ಅವಳಿಗೆ ಈ ವಿಷಯವನ್ನ ತಿಳಿಸಿ ನನ್ನ ಬಳಿ ಸಂತೋಷದಿಂದ ಕರ್ಕೊಂಡೋಗ್ತೀನಿ ಅಂತ ಆ ಧ್ವನಿ ಹೇಳುತ್ತೆ. ಈ ಮಾತುಗಳನ್ನ ಕೇಳಿಸ್ಕೊಂಡ ಶೇಖರ್ ಬೆಚ್ಚಿ ಬೀಳ್ತಾನೆ. ಅವನ ರಕ್ತ ಎಪ್ಪುಗಟ್ಟಿದಂತಾಗುತ್ತೆ. ಅವನು, ಇಲ್ಲ, ಈ ಥರ ಆಗೋದಿಕ್ಕೆ ನಾನು ಬಿಡೋದಿಲ್ಲ, ನಾನು ಈಗಲೇ ಸತ್ಯ ಹೇಳ್ತೀನಿ. ಸತ್ತೋದ ನೀನು ಅವಳನ್ನು ನಿನ್ನ ಬಳಿ ಕರ್ಕೊಂಡು ಹೋಗೋದು ಹೇಗೆ? ಹಾಗಾದ್ರೆ ನೀನು ಅವಳನ್ನು ನಾಶ ಮಾಡೋದಿಕ್ಕೆ ಬಂದಿದ್ಯಾ? ಇಲ್ಲ, ನಾನು ಅವಳನ್ನು ನಾಶ ಮಾಡೋದಿಕ್ಕೆ ಬಿಡೋದಿಲ್ಲ, ನಾನು ಈಗಲೇ ಅವಳಿಗೆ ಸತ್ಯವನ್ನ ಹೇಳ್ತೀನಿ ಅಂತ ಜೋರಾಗಿ ಕಿರ್ಚುತ್ತಾ ಆ ಬಂಗಲೆಯ ಒಳಗೆ ನುಗ್ಗುವ ಪ್ರಯತ್ನವನ್ನ ಮಾಡ್ತಾನೆ. ಶೇಖರ್ನ ಈ ಮಾತುಗಳನ್ನ ಕೇಳಿಸ್ಕೊಂಡ ಆ ಧ್ವನಿ ಅವನಿಗೆ ಕೋಪದಿಂದ ಒಂದು ಎಚ್ಚರಿಕೆಯನ್ನ ಕೊಡುತ್ತೆ. ಬೇಡ ಶೇಖರ್, ನನ್ನ ಮಾತು ಕೇಳು, ದಯವಿಟ್ಟು ವಾಪಸ್ ಹೊರಟೋಗು ಎಂದು ಅವನನ್ನ ಎಚ್ಚರಿಸುತ್ತೆ. ಈ ಮಾತುಗಳಿಗೆ ಎದರದ ಶೇಖರ್, ಇಲ್ಲ, ಇದು ಸಾಧ್ಯ ಇಲ್ಲ, ನಾನು ಈಗಲೇ ಅವಳಿಗೆ ಈ ಸತ್ಯವನ್ನ ಹೇಳ್ತೀನಿ ಅಂತ ಬಂಗಲೆಯ ಒಳಗೆ ಹೋಗೋ ಪ್ರಯತ್ನ ಮಾಡ್ತಾನೆ. ಆ ಸಮಯದಲ್ಲಿ ಆ ಅದೃಶ್ಯವಾದ ಶಕ್ತಿ ಅವನ ಮೇಲೆ ದಾಳಿ ಮಾಡುತ್ತೆ. ಯಾರೋ ಅವನ ಕತ್ತನ್ನ ಬಲವಂತವಾಗಿ ಇಸುಕಿದಂತಾಗುತ್ತೆ. ಪ್ರಾಣ ಹೋಗೋ ಅನುಭವ. ಆ ಸಮಯದಲ್ಲಿ ಅವನ ಉಸಿರು ನಿಲ್ಲುತ್ತೆ. 2 ದಿನ ಕಳೀತು. ಅಮಾವಾಸ್ಯೆಯ ಕತ್ತಲೆ ಆವರಿಸಿತು. ಇತ್ತ ರೂಮ್ನಲ್ಲಿ ಒಬ್ಬಂಟಿಯಾಗಿ ಕುಳಿತಿರೋ ಹೆಂಡತಿ.
ಕಣ್ಣೀರಿನಿಂದ ಕಂಗೆಟ್ಟ ಆಕೆ ತನ್ನ ಗಂಡ ತನಗೆ ಪ್ರೀತಿಯಿಂದ ಕೊಟ್ಟಿದ್ದ ಚಿನ್ನದ ಲಾಕೆಟ್ ಅನ್ನ ದಿಟ್ಟಿಸಿ ನೋಡ್ತಿದ್ದಾಳೆ. ಆದ್ರೆ ಅಲ್ಲಿ ಅವಳಿಗೆ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಆಕೆಯ ಕೈಯಲ್ಲಿದ್ದ ಲಾಕೆಟ್ನ ಕಣ್ಣುಗಳಿಂದ ರಕ್ತ ಸುರಿಯಲು ಶುರುವಾಗುತ್ತೆ. ಅವಳು ಆ ರಕ್ತವನ್ನ ಒರೆಸಲು ಪ್ರಯತ್ನ ಪಡ್ತಾಳೆ. ಆದ್ರೆ ಮತ್ತೆ ಮತ್ತೆ ರಕ್ತ ಆ ಲಾಕೆಟ್ನಿಂದ ಸುರಿತಾನೆ ಇದೆ. ಅವಳು ಗಾಬರಿಯಿಂದ ದೇವ್ರೆ, ಇದೇನಿದು ವಿಚಿತ್ರ ಎಂದು ಭಯ ಪಡ್ತಾಳೆ. ಅದೇ ಸಮಯದಲ್ಲಿ ತನ್ನ ಗಂಡನ ಪ್ರೀತಿಯ ಧ್ವನಿ ಅವಳಿಗೆ ಕೇಳಿಸುತ್ತೆ. ಪ್ರಿಯಾ, ಹೇಗಿದ್ದೀಯ? ನಾನಿಲ್ದೆ ನೀನು ಖುಷಿಯಾಗಿರೋದಕ್ಕೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಿಲ್ದೆ ನನಗೂ ಇರೋದಕ್ಕೆ ಆಗಲ್ಲ ಕಣೆ ಎಂದು ಆ ಧ್ವನಿ ಹೇಳುತ್ತೆ. ಈ ಎಲ್ಲ ವಿಚಿತ್ರ ವಿದ್ಯಮಾನಗಳನ್ನ ಆ ಮನೆಯ ಮೂಲೆಯಿಂದ ಆ ಮನೆಯ ಕೆಲಸದಾಳು ಆಶ್ಚರ್ಯದಿಂದ ದಿಟ್ಟಿಸಿ ನೋಡ್ತಿದ್ದಾನೆ. ಈ ಮಾತುಗಳನ್ನ ಕೇಳಿಸ್ಕೊಂಡ ಆ ಮನೆಯ ಕೆಲಸದಾಳುವಿನ ಮೈ ನಡುಗ್ತಾ ಇದೆ. ಇತ್ತ ಹೆಂಡತಿ ರೂಮಿನ ಮೂಲೆಗಳನ್ನ ನೋಡ್ತಾ, ರೀ ಎಲ್ಲಿದ್ದೀರಾ? ದಯವಿಟ್ಟು ನನ್ನ ಬಳಿ ಬನ್ನಿ, ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡೋಗಿ ಅಂತ ಹುಚ್ಚಿಯಂತೆ ಕೂಗ್ತಾ ಇದ್ದಾಳೆ. ಆಗ ಆ ರೂಮಿನಲ್ಲಿ ಅಂತಿಮ ಮಾತು ಕೇಳಿ ಬರುತ್ತೆ. ಬಂದೇ ಬಿಟ್ಟೆ ಪ್ರಿಯಾ, ಬಂದೇ ಬಿಟ್ಟೆ, ನಿನ್ನನ್ನ ನನ್ನ ಬಳಿ ಕರ್ಕೊಂಡೋಗಲು ಬಂದೇ ಬಿಟ್ಟೆ ಅಂತ ಆ ಧ್ವನಿ ಹೇಳುತ್ತೆ. ಆ ಸಮಯದಲ್ಲಿ ಆ ರೂಮ್ನಲ್ಲಿ ಯಾವುದೋ ಒಂದು ಅದೃಶ್ಯ ಶಕ್ತಿಯ ಆರ್ಭಟ ಶುರುವಾಗುತ್ತೆ. ಇದನ್ನ ನೋಡಿದ ಕೆಲಸದಾಳು ಜೀವ ಭಯದಿಂದ ಅಲ್ಲಿಂದ ಓಡ್ತಾನೆ. ಓಡ್ತಾ ಅವನು ಮೆಟ್ಟಿಲುಗಳ ಮೇಲಿಂದ ಕಾಲ್ಜಾರಿ ಬೀಳ್ತಾನೆ. ಆ ಸಮಯದಲ್ಲಿ ಅವನ ಪ್ರಜ್ಞೆ ತಪ್ಪೋಗುತ್ತೆ. ಮರುದಿನ ಬೆಳಿಗ್ಗೆ ಕಣ್ತೆರೆದು ನೋಡಿದಾಗ ಆ ಕೆಲಸದಾಳು ಆಸ್ಪತ್ರೆಯ ಬೆಡ್ ಮೇಲಿದ್ದಾನೆ. ಅವನು ಪೊಲೀಸರಿಗೆ ಆ ರಾತ್ರಿ ನಡೆದ ಘಟನೆಯನ್ನ ಇಂಚಿಂಚಾಗಿ ವಿವರಿಸ್ತಾನೆ. ಪೊಲೀಸರು ಈ ವಿಷಯವನ್ನ ಕೇಳಿ ತಕ್ಷಣವೇ ಆ ಬಂಗಲೆಗೆ ಧಾವಿಸಿ ಪರಿಶೀಲನೆ ನಡೆಸ್ತಾರೆ. ಆದ್ರೆ ಇಲ್ಲಿ ಅಚ್ಚರಿಯ ಸಂಗತಿ ಏನಂದ್ರೆ, ಪೊಲೀಸರಿಗೆ ಆ ಬಂಗಲೆಯಲ್ಲಿ ಯಾವುದೇ ಸಾಕ್ಷಿ ಸಿಗೋದಿಲ್ಲ. ಅಲ್ಲಿ ಗಂಡನೂ ಇಲ್ಲ, ಹೆಂಡತಿಯೂ ಇಲ್ಲ. ಕೊನೆಗೆ ಇದು ಗಂಡ ಹೆಂಡತಿ ನಾಪತ್ತೆ ಕೇಸ್ ಅಂತ ದಾಖಲಾಗುತ್ತೆ. ಆ ಬಂಗಲೆಗೆ ಯಾರು ವಾರಸುದಾರರು ಇಲ್ಲದಿರೋ ಕಾರಣ ನ್ಯಾಯಾಲಯದ ಆದೇಶದ ಮೇರೆಗೆ ಆ ಬಂಗಲೆಗೆ ಬೀಗ ಹಾಕಲಾಗುತ್ತೆ. ಆದ್ರೆ ಇಲ್ಲಿ ನಿಗೂಢ ಏನಂದ್ರೆ, ಬೆಂಗಳೂರಿನ ಆ ದೊಡ್ಡ ಬಂಗಲೆಯ ಒಳಗಿನಿಂದ ಇಂದಿಗೂ ಕೂಡ ಯಾರೋ ಮಾತನಾಡಿದಾಗೆ, ಅಳುವ ಹಾಗೆ ಕೇಳಿಸುತ್ತೆ ಅಂತ ಅಲ್ಲಿನ ಸುತ್ತಮುತ್ತಲಿನ ಜನರು ಮಾತಾಡ್ಕೊಳ್ತಾರೆ. ಹೌದು, ಇಂದಿಗೂ ಕೂಡ ಆ ಬಂಗಲೆಯಲ್ಲಿ ಆ ಜೋಡಿಗಳು ಜೀವಂತವಾಗಿದ್ದಾರೆ ಎಂಬುದು ಅಲ್ಲಿನ ಸುತ್ತಮುತ್ತಲಿನ ಜನರ ಗಾಢವಾದ ನಂಬಿಕೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ತರ ವಿಚಿತ್ರ ಘಟನೆಗಳನ್ನ ಕೇಳಿದಾಗ ಎಷ್ಟು ಆಶ್ಚರ್ಯವಾಗುತ್ತೆ ಅಲ್ವಾ? ನಿಮ್ ತರ ನನಗೂ ಕೂಡ ಈ ಘಟನೆಯನ್ನ ಕೇಳಿದಾಗ ಇದೆಲ್ಲ ನಿಜವಾಗ್ಲೂ ನಡೆಯೋದಿಕ್ಕೆ ಸಾಧ್ಯನಾ, ಇದು ಕೇವಲ ಕಾಲ್ಪನಿಕ ಕತೆ ಇರ್ಬೋದು ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಆದ್ರೆ ಯಾರಿಗ್ ಗೊತ್ತು ಸ್ನೇಹಿತರೆ, ರಹಸ್ಯಗಳ ಹಿಂದೆ ಇರೋ ಸತ್ಯ ನಮಗೆ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಆಗಿನ ಕಾಲದಲ್ಲಿ ಪ್ರೀತಿಗೆ ಅಂತಹ ಮಹತ್ವ ಇತ್ತು ಬಿಡಿ. ಆದ್ರೆ ಈಗಿನ ಕಾಲದಲ್ಲಿ ಗಂಡ ಸತ್ ಮೇಲಿರ್ಲಿ, ಬದುಕಿದ್ದಾಗ್ಲೇ ಡಿವೋರ್ಸ್ ತಗೊಂಡು ಬೇರೆ ಮದುವೆ ಆಗ್ತಿದ್ದಾರೆ. ಈ ತರ ಎಷ್ಟೋ ಕೇಸ್ಗಳನ್ನ ನಾವು ದಿನನಿತ್ಯ ನೋಡ್ತಾನೆ ಇದೀವಿ. ಅಲ್ಲ, ಜೋಡಿಗಳಲ್ಲಿ ಪರಸ್ಪರ ಪ್ರೀತಿ ಮೇಲೆ ನಂಬಿಕೆ, ಗೌರವ, ವಿಶ್ವಾಸ ಇದ್ರೆ ಈ ಡಿವೋರ್ಸ್ಗಳು ಯಾಕಾಗುತ್ತೆ ಹೇಳಿ? ಅದೇನೇ ಇರ್ಲಿ ಬಿಡಿ, ಸಾವಿನಲ್ಲೂ ಒಂದಾದ ಈ ಜೋಡಿಗಳಿಗೆ ನಾವು ಒಂದು ಸೆಲ್ಯೂಟ್ ಹೇಳಲೇಬೇಕು. ನಿಮ್ಮ ಸೆಲ್ಯೂಟ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಹಾಗೆ ನಾನು ನಿಮ್ಮನ್ನ ಮತ್ತೆ ಮತ್ತೆ ಕೇಳ್ಕೊತಿದ್ದೀನಿ, ಈ ನನ್ನ ವಿಡಿಯೋಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ನೋಡ್ತಾ ಇದ್ದು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಸ್ಫೂರ್ತಿ. ಹಾಗೆ ಇದೇ ಥರ ಇನ್ನೊಂದು ವಿಚಿತ್ರ ಘಟನೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಾಚ್ ಮಿಸ್ಟ್ರಿ ದುನಿಯಾ.